ಸಂಸ್ಥೆ ನಡೆಸಬೇಕಿದ್ರೆ ಇವತ್ತು ಅವರ ಕುಟುಂಬದವರು ಒಂದಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಗೋಪಾಲಕೃಷ್ಣ ಮತ್ತು ರೇಷ್ಮಾ ದಂಪತಿಗಳು ಮತ್ತು ಅವರ ಮನೆಯವರು, ಅವರಿಗೆ ಸಾಥ್ ಕೊಟ್ಟಂಥ ಅವರ ಅಸಿಸ್ಟೆಂಟ್ಗಳು ಕೂಡ ಇದ್ದಾರೆ ಈ ಒಂದು ಕಾರ್ಯಕ್ರಮ. ಇವತ್ತು ಸುಳ್ಯದಂಥ ಅಭಿವೃದ್ಧಿ ಹೊಂದುತ್ತಿರುವ ಈ ತಾಲೂಕಿನಲ್ಲಿ, ಈ ಒಂದು ಕೇಂದ್ರದಲ್ಲಿ ಇವತ್ತು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿರುವಾಗ ಈ ಕಾರ್ಯಕ್ರಮ ಕೂಡ ಒಂದು ಅದಕ್ಕೆ ವಿಶೇಷತೆ. ಅಂದರೆ ನಾವೇನೋ ಮನುಷ್ಯರಾಗಿ ಹುಟ್ಟಿದ ನಂತರ ಅದಕ್ಕೊಂದು ರೂಪುರೇಷೆ ಬರಬೇಕಿದ್ರೆ ಅದನ್ನೊಂದು ನಮ್ಮ ಅಪ್ಪ ಅಮ್ಮ ಒಂದಷ್ಟು ಸ್ನಾನ ಮಾಡಿಸಿ, ಒಂದಷ್ಟು ಎಣ್ಣೆ ಹಚ್ಚಿ, ಒಂದಷ್ಟು ತಿಕ್ಕಿದ ನಂತರ ಅದು ಮೂಗು, ಕಣ್ಣು, ಕೈಕಾಲುಗಳು, ಬೆರಳುಗಳು ಬಿಡಿ ಬಿಡಿಯಾಗಿರಲಿಕ್ಕೆ ಸಾಧ್ಯ. ಆ ನಂತರದ ದಿನದಲ್ಲಿ ಕೂಡ ಮಗುವಿನಂತೆ ಅಲಂಕಾರ ಮಾಡುವಂಥ ಸಂಸ್ಥೆ ಇದ್ದರೆ ಇವತ್ತು ಬ್ಯೂಟಿ ಪಾರ್ಲರ್ನಲ್ಲಿ ಒಂದಷ್ಟು ಸೌಂದರ್ಯವಾಗಿ ಕಾಣಬೇಕು, ಒಂದು ಅಲಂಕಾರ ಮಾಡಿಕೊಡುವಂಥ ಸಂಸ್ಥೆಯಾಗಿ ಮೂಡಿ ಬಂದಿದೆ. ಇವತ್ತು ಮದುವೆ ಸಮಾರಂಭ ಇರ್ಬೋದು, ಯಾವುದೇ ಸಮಾರಂಭಕ್ಕೆ ಹೋಗುವಾಗಲೂ ಒಮ್ಮೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರುವ. ಮನೆಯಲ್ಲಿ ಎಲ್ಲ ಕಷ್ಟ ಕೆಲಸ ಮಾಡಿ ಸುಸ್ತಾಗಿರ್ತೇವೆ, ಇನ್ನು ಮನೆಯಲ್ಲಿ ಬೇಡ ಅಲ್ಲಿ ಒಮ್ಮೆ ಹೋಗಿ ಡ್ರೆಸ್ ಮಾಡಿಕೊಂಡು ಹೋಗುವ ಅಂತ ಹೇಳುವ ಸಂದರ್ಭದಲ್ಲಿ ಸುಳ್ಯದಲ್ಲಿ ಅಷ್ಟು ದೊಡ್ಡ ಒಂದು ಬ್ಯೂಟಿ ಪಾರ್ಲರ್ ಇಲ್ಲ ಅಂತ ಯಾರು ಬಂದರು, ಬೇರೆ ಊರಿಂದ ಬಂದವರು ಕೂಡ, ಇಲ್ಲಿ ಏನು ಟೂರಿಸಮ್ ಬಂದರೂ ಕೂಡ ಇಲ್ಲೊಂದು ಸಂಸ್ಥೆ ಇದೆ, ನಾವು ಅಲ್ಲಿಯೊಮ್ಮೆ ಹೋಗಿ ಭೇಟಿ ಮಾಡಿ ಬರುವ ಎನ್ನುವ ರೀತಿಯಲ್ಲಿ ಇದು ಜನರಿಗೆ ಪ್ರಯೋಜನವನ್ನು ಕೊಡುವಂಥ ಸಂಸ್ಥೆಯಾಗಿ ಮೂಡಿ ಬರಲಿ. ಇದರಿಂದ ಒಂದಷ್ಟು ಜನರಿಗೆ ಕೂಡ ಉದ್ಯೋಗ ಕೂಡ ಆಗಲಿಕ್ಕೆ ಸಾಧ್ಯ ಇದೆ. ಅವರಿಬ್ಬರಿಂದಲ್ಲ, ಒಂದಷ್ಟು ಜನ ಇಲ್ಲಿ ನಿಂತಿದ್ದಾರೆ, ಅವರವರ ಸ್ಟಾಫ್ಗಳಂತ ನೋಡುವಾಗ ಗೊತ್ತಾಗ್ತದೆ, ಅವರ ಮುಖ ನೋಡುವಾಗಲೇ ಗೊತ್ತಾಗ್ತದೆ ಅಲಂಕಾರದಲ್ಲಿ. ಅಂದರೆ ಅವರೇ ಸೌಂದರ್ಯ ಆಗಿ ಬಂದಿದ್ದಾರೆ, ನಾವು ನಿಮ್ಮನ್ನು ಇನ್ನಷ್ಟು ಸೌಂದರ್ಯವಾಗಿ ರಚನೆ ಮಾಡ್ತೇವೆ ಅನ್ನೋ ಭಾವನೆಯಲ್ಲಿ ಅವರಿದ್ದಾರೆ. ಅದಕ್ಕೋಸ್ಕರ ಇವತ್ತು ಬರೀ ಮಹಿಳೆಯರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಕೂಡ ಆ ಒಂದು ಸೌಂದರ್ಯವನ್ನು ಮಾಡುವಂಥ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ, ಒಂದಷ್ಟು ಇದನ್ನು ಜೋಡಿಸಿಕೊಂಡಿದ್ದಾರೆ. ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ. ಇದರ ಮುಖಾಂತರ ಸಾರ್ವಜನಿಕರಿಗೆ ಇದರ ಪ್ರಯೋಜನವನ್ನು ನಾವು ಪಡ್ಕೊಂಡು ನಮ್ಮ ಮನೆಯಲ್ಲಿರುವ ಮದುವೆ ಸಮಾರಂಭ ಇರ್ಬೋದು, ಇನ್ನಿತರ ಶುಭ ಕಾರ್ಯಕ್ರಮಕ್ಕೆ ಇವರನ್ನು ಆಹ್ವಾನ ಮಾಡಿ ನಾವು ಯಾರ್ಯಾರನ್ನು ಬೇರೆ ದೂರದಿಂದ ಲಕ್ಷ ದುಡ್ಡು ಕೊಟ್ಟು ತರಿಸುವುದರ ಬದಲು ನಮ್ಮೂರಿನ ಮಗಳು, ನಮ್ಮೂರಿನ ಮಗ ಅವರನ್ನೇ ಕರೆಸಿ ನಮ್ಮೂರಿನವರಿಗೆ ಒಂದು ಅವಕಾಶ ಸಿಗುವ ಹಾಗೆ ಆಗಲಿ, ಅವರಿಗೊಂದು ಉದ್ಯೋಗ ಆದಾಗ ಅವರ ಮುಖಾಂತರ ಒಂದಷ್ಟು ಜನರಿಗೆ ಉದ್ಯೋಗ ಕೂಡ ಕೊಡಲಿಕ್ಕೆ ಸಾಧ್ಯ ಇದೆ. ಇವತ್ತು ರೇಷ್ಮಾ ಅವರು ಮತ್ತು ರಾಮಕೃಷ್ಣ ಅವರು ಕುಟುಂಬದವರು ಸೇರಿಕೊಂಡು ಒಂದು ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಎಲ್ಲರಿಗೂ ಅವಕಾಶಗಳು ಇದೆ, ಆದರೆ ಅವಕಾಶಗಳು ಇದ್ದರೂ ಕೂಡ ನನ್ನ ವಿನಂತಿ ಇಷ್ಟೇ, ಇವತ್ತು ಮನುಷ್ಯನ ಅಂದವನ್ನು ಕಳಿಬಾರದು, ಇದು ಸ್ಪಷ್ಟವಾಗಿರುವಂಥದ್ದು. ಯಾಕೆಂದರೆ ಇವತ್ತು ನಾವೆಲ್ಲರೂ ಕೂಡ ಈಗಲ್ಲ, ನನಗೆ ಸುಮಾರು 61 ವರ್ಷ ಕಳೀತಾ ಇದೆ. ಆದರೆ ನಾನು ಹುಟ್ಟಿನಿಂದ ಇಲ್ಲಿಯವರೆಗೆ ನನ್ನ ಕಟ್ಟಿಂಗನ್ನು ಬದಲಾವಣೆ ಮಾಡಲಿಲ್ಲ. ಯಾಕೆ ನಾನು ಬದಲಾವಣೆ ಮಾಡಲಿಲ್ಲ ಅಂತೇಳಿ ನನಗೆ ಸ್ಪಷ್ಟತೆ ಇದೆ. ಯಾಕೆ ನಾವು ಮಾಡಬಾರ್ದು ಅಂದರೆ, ನನ್ನ ಮುಖಕ್ಕೆ ಅಂದವಾಗಿ ಕಟ್ಟಿಂಗ್ ಮಾಡುವುದನ್ನು ನನ್ನ ತಂದೆಯವರೇ ಮನೆಯಲ್ಲಿ ಮಾಡಿದರು. ಅದನ್ನು ಈಗಲೂ ಕೂಡ ನಿರಂತರವಾಗಿ ನಾವು ಮಾಡ್ತಾ ಬಂದಿದ್ದೇವೆ. ಈಗ ನಾವೆಲ್ಲರೂ ಕೂಡ ನೋಡಬಹುದು, ಅನೇಕ ಈ ಯುವಕರಲ್ಲಿ ಕೆಲವು ಕಟ್ಟಿಂಗನ್ನು ನೋಡಿದರೆ ಅವನ ಅಂದನೇ ಇಲ್ಲ, ಅವನ ನೋಡಲಿಕ್ಕೆ ಕೂಡ ಇಷ್ಟಪಡೋದಿಲ್ಲ, ಅವ ಸ್ನಾನ ಮಾಡ್ತಾನ ಇಲ್ಲವೋ ಅಂತ ಗೊತ್ತಿಲ್ಲ, ಅವನ ತಲೆ ಕಲರ್ ಏನಂತ ಗೊತ್ತಿರೋದಿಲ್ಲ. ಇದು ಎಲ್ಲವೂ ಕೂಡ ನಾವು ಕಾಣುತ್ತಿರುವಂಥ ಪರಿಸ್ಥಿತಿ. ಅದಕ್ಕೋಸ್ಕರ ನೀವು ಈ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ. ಒಳ್ಳೆಯ ಕೆಲಸ ಅಂದರೆ ಇವತ್ತು ನಮ್ಮ ದೇಶದ ಒಂದು ಭವಿಷ್ಯದ ಹಿತದೃಷ್ಟಿಯನ್ನು ನೀವು ಕಣ್ಣಾರೆ ಕಂಡು ಅದಕ್ಕೆ ನಿಮ್ಮ ಕೊಡುಗೆ ಏನು ಅಂತೇಳಿ ಕೊಡುವ ರೀತಿಯ ಪ್ರಯತ್ನವನ್ನು ಮಾಡಿದಿರಿ. ಯಾಕೆ ಇದು ಮುಖ್ಯ ಅಂದರೆ, ಇವತ್ತು ದೇಶದಲ್ಲಿ ಮಾತಾಡುವಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ, ಅದರ ಕಾರ್ಯ ಅನುಷ್ಠಾನ ಏನಿದೆ ಅದನ್ನು ಯಾರೂ ಮಾಡೋದಿಲ್ಲ. ಇವತ್ತು ರೇಷ್ಮಾ ಅವರು ಇಲ್ಲಿ ಈ ರೀತಿಯ ಒಂದು ಸೆಲೂನನ್ನು ಪ್ರಾರಂಭ ಮಾಡೋದರಿಂದಾಗಿ ಇಲ್ಲಿ ಒಂದು 10-15 ಯುವಕರಿಗೆ ಯುವತಿಯರಿಗೆ ಆ ರೀತಿಯ ಉದ್ಯೋಗವನ್ನು ಕೊಡಲಿಕ್ಕಾಯಿತು, ಮತ್ತು ಅವರ ಬದುಕಿನ ಒಂದು ನಿರ್ವಹಣೆಗೆ ಕೂಡ ಒಂದು ದಾರಿಯಾಗುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆಗ ಇದು ನಾವು ಹೇಳುವಾಗ ಹೇಳ್ಬೋದು ಇದು ದೊಡ್ಡ ಸಂಗತಿ ಅಲ್ಲ ಅಂತೇಳಿ, ಆದರೆ ಸಂಗತಿ ಯಾರಿಗೂ ಕೂಡ ಅವರವರು ಮಾಡಿದಾಗ ಅದು ದೊಡ್ಡ ಸಂಗತಿ, ಮತ್ತೊಬ್ಬ ಮಾಡಿದಾಗ ಅದು ದೊಡ್ಡ ಸಂಗತಿ ಅಲ್ಲ. ಅದಕ್ಕೋಸ್ಕರ ಇವತ್ತು ಆ ರೀತಿಯ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದರ ಬೆಳವಣಿಗೆ ಆಗಬೇಕಾದ್ರೆ ಇದಕ್ಕೆ ಗ್ರಾಹಕರು ಕೂಡ ಬರಬೇಕು. ನಮ್ಮ ಊರಿಗೆ ಒಂದು ಖುಷಿಯಾದ ವಿಚಾರ, ಸುಮಾರಷ್ಟು ಕೊಠಡಿಗಳ ಇನಾಗ್ರೇಷನಿಗೆ ನಾನು ಹೋಗ್ತೇನೆ. ಮೊಟ್ಟ ಮೊದಲನೇದಾಗಿ ನನಗೆ ಕಾಣುವಂಥದ್ದು ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಾನು ಹುದ್ದೆಯಲ್ಲಿ ಆರ್ಕಿಟೆಕ್ಟ್ ಆಗಿರೋದ್ರಿಂದ ಅದನ್ನೊಂದು ಎಪ್ರಿಷಿಯೇಟ್ ಮಾಡಲೇಬೇಕಾದಂಥ ವಿಚಾರ.
ಸೊ ಮದನ್ ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾರಿ ಅದ್ಭುತವಾಗಿ ನೀವು ಕೊಠಡಿಯನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದೀರಾ. ಇದನ್ನೆಲ್ಲ ಸೈಡಿಗೆ ಇಡ್ತಾ ನಮ್ಮ ಸಂಸದರಾದ ಇದು ಚೌಟರ್ ಅವರೊಂದು ಕಾನ್ಸೆಪ್ಟ್ ತೊಗೊಂಬಂದರು, ಬ್ಯಾಕ್ ಟು ಊರು ಅಂತೇಳಿ. ಎಲ್ಲೋ ಒಂದು ಕಡೆ ನಮ್ಮ ಗೋಪಾಲ್ ಕೃಷ್ಣ ಅವರು ಇರಾಕಲ್ಲಿದ್ದಾರೆ, ಕಿಶನ್ ಅವರು ಮಂಗಳೂರಲ್ಲಿ ಉದ್ಯೋಗಿಯಾಗಿದ್ದಾರೆ, ಮತ್ತು ರವಿರಾಜ್ ಅವರೆಲ್ಲ ಹೊರಗಡೆ ಕೆಲಸ ಮಾಡ್ತಾಯಿದ್ರು. ನಮ್ಮ ಊರು ಸುಳ್ಯ ಇಲ್ಲೊಂದು ಅವರು ಯಾವ ರೀತಿಯಲ್ಲಿ ಸಲೂನಿಗೆ ಹೋಗ್ತಾರೋ ಅದೇ ರೀತಿಯಾದಂಥ ಒಂದು ಸಲೂನ್ ಈ ಊರಲ್ಲಿ ಇರಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಯುನಿಸೆಕ್ಸ್ ಸಲೂನ್ ಪ್ರಾರಂಭಿಸಿದ್ದಾರೆ. ಈ ಹೇರ್ ಕಟ್ ಅಂತ ಹೇಳಿ ವಿಚಾರ ಬಂದಾಗ, ಅಂದರೆ ಇದು ಪರ್ಸ್ನಲ್ ಗ್ರೂಮಿಂಗ್ ಇರ್ಬೋದು, ಏನೇ ವಿಚಾರ ಬಂದಾಗ ಇದೊಂದು ಭಾಳ ಸೂಕ್ಷ್ಮವಾದಂಥ ವಿಚಾರ. ಯಾರಿಗೂ ಎಲ್ಲ ಕಡೆ ಹೋಗಿ ಸೆಟ್ ಆಗುವಂಥದ್ದಲ್ಲ. ಈಗ ಫಾರ್ ಎಕ್ಸಾಂಪಲ್ ನನಗೆ ಕಳೆದ 7-8 ವರ್ಷದಿಂದ ಒಂದೇ ಬಾರ್ಬರ್. ಅವ್ರನ್ನ ಬಿಟ್ಟು ಹೋಗಲಿಕ್ಕೆ ನಮಗೂ ಕಷ್ಟ ಆಗ್ತದೆ, ಯಾಕೆಂದರೆ ಅವರಿಗೆ ನಾವು ಯಾವ ರೀತಿ ಕಟ್ ಮಾಡ್ತಾರೆ ಇದೆಲ್ಲ ಗೊತ್ತಿರುವಂಥ ವಿಚಾರ. ಸೊ ಅಷ್ಟು ಸುಲಭವಾದಂಥ ಒಂದು ಉದ್ಯೋಗ ಅಲ್ಲ ಇದು. ಅದಕ್ಕೆ ಅವರೇ ಈ ಒಂದು ಉದ್ಯೋಗ ಶುರು ಮಾಡಿದ ಮೇಲೆ ಅದಕ್ಕೊಂದು ಐಡೆಂಟಿಟಿ ಅವರು ಕ್ರಿಯೇಟ್ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತದೆ. ಸೊ ನಿನ್ನೆ ನನಗೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಬಂದಾಗ ನಾನು ಅವ್ರ ಹತ್ರ ಮಾತಾಡ್ತಿದ್ದೆ, 1 ವರ್ಷ 2 ವರ್ಷ ಭಾಳ ಕಷ್ಟ ಆಗ್ಬೋದು, ಆದರೆ 3ನೇ ವರ್ಷಕ್ಕೆ ತಲುಪಬೇಕಾದ್ರೆ ನೀವು ಇಲ್ಲಿರುವ ಎಲ್ಲ ಬಾರ್ಬರ್ ಶಾಪ್ ಇಲ್ಲ ಬ್ಯೂಟಿ ಪಾರ್ಲರ್ಗಿಂತ ಮೇಲಿರ್ತೀರಾ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಈ 1 ವರ್ಷ 2 ವರ್ಷ ಅದನ್ನು ಹೇಗೆ ದಾಟ್ತೀರಾ ಅದು ನಿಮ್ಮ ಕೈಯಲ್ಲಿರುವಂಥ ತಾಕತ್ತು, ಅದನ್ನು ನೀವು ಊರಿಗೆ ತೋರಿಸ್ಬೇಕು. ಈ ಊರಲ್ಲಿ 7ರಿಂದ 8 ಜನ ಸ್ಟೈಲಿಸ್ಟ್ಗಳು ಇಲ್ಲ ಇದು ಥೆರಪಿಸ್ಟ್ಗಳನ್ನ ಇಟ್ಕೊಂಡು ಈ ಊರಲ್ಲಿ ಯಾವುದು ಸಂಸ್ಥೆ ಇಲ್ಲ. ಇದು ಮೊದಲನೆಯ ಸಂಸ್ಥೆ. ಹಾಗಾಗಿ ನಾನು ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಒಂದು ಒಳ್ಳೆಯ ಯುನಿಸೆಕ್ಸ್ ಸಲೂನನ್ನು ಮಾಡಿ ಈ ಸಂಸ್ಥೆಗೆ, ಈ ಬಿಲ್ಡಿಂಗಿಗೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದೀರಿ ಅಂತ ಹೇಳೋದಕ್ಕಾಗಿ ನಾನು ವಿಶೇಷವಾಗಿ ಅಭಿನಂದನೆ. ಇದು ಕೇವಲ ನಮಗೆ ಮಾತ್ರ ಅಲ್ಲ, ಇಡೀ ಸುಳ್ಯಕ್ಕೆ ಕೊಡುಗೆಯನ್ನು ಕೊಟ್ಟಂಥ ವ್ಯವಸ್ಥೆ ಇದಾಗಿದೆ ಅಂತ ಹೇಳಲಿಕ್ಕೆ ಹೆಚ್ಚು ಪಡ್ತಾ ಇದ್ದೇನೆ. ಯುನಿಸೆಕ್ಸ್ ಇದರ ಬಗ್ಗೆ ಈಗಾಗಲೇ ಮಾತಾಡಿದರು, ನಮ್ಮ MLA ಅವರು ಮಾತಾಡಿದರು, ಇವರು ಮಾತಾಡಿದರು, ಇದು ಹೇಗೆ ನಡಿಬೋದು, ಹೇಗೆ ಆಗ್ತಾಯಿದೆ ಅಂತ. ನನಗೆ ಕೂಡ ನಾನು ಆಗಾಗ ಕಿಶನ್ರವ್ರ ಹತ್ರ ಮಾತಾಡ್ತಾ ಇದ್ದೆ, ಭಾಳಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಈ ಇನ್ವೆಸ್ಟ್ ವಾಪಸ್ ಬರಬೇಕಾದ್ರೆ ಇಲ್ಲಿ ಹೇಗೆ ನಡೀತದೆ ಇದರಲ್ಲಿ ಅಂತ. ಇಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ಹೆಸರನ್ನು ಗಳಿಸತಕ್ಕಂಥ ಕೆಲಸ ಈ ಸಂಸ್ಥೆಯ ಮುಖಾಂತರ ಆಗಬೇಕು. ಒಳ್ಳೆಯ ಸರ್ವಿಸನ್ನು ಕೊಡಬೇಕು, ಒಳ್ಳೆಯ ಒಂದು ಇಲ್ಲಿಗೆ ಹೋದರೆ ಒಂದು ಒಳ್ಳೆಯ ಸರ್ವಿಸ್ ಸಿಗ್ತದೆ ಅಂತ ಹೇಳ್ತಕ್ಕಂಥ. ಯಾಕೆಂತೇಳಿದರೆ ಬ್ಯೂಟಿ ಪಾರ್ಲರ್ನಲ್ಲಿ ನಾವು ನಮ್ಮ ಮನೆಯವರೆಲ್ಲ ಹೋದಾಗ ಹೇಳ್ತಾರೆ, ಅಲ್ಲಿ ಒಳ್ಳೆಯ ಸರ್ವಿಸ್ ಕೊಡ್ತಾರೆ, ಒಳ್ಳೆ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಬಹಳ ಒಳ್ಳೆಯ ರೀತಿಯಲ್ಲಿ ಇದು ಮಾಡ್ತಾರೆ ಅಂಥ ಒಂದು ಸರ್ವಿಸನ್ನು ಕೊಡುವ ಮುಖಾಂತರ ಈ ಸಂಸ್ಥೆಯನ್ನು ಬೆಳೆಸತಕ್ಕಂಥ ಕೆಲಸ ನಿಮ್ಮಿಂದೆಲ್ಲ ಆಗಲಿ. ನೀವೀಗ ನೋಡಿರ್ಬೋದು, ಈಗ ಇಲ್ಲಿ ತುಂಬ ಹಳಬರು ಇದ್ದಾರೆ, ಹೊಸಬ್ರು ಇದ್ದಾರೆ. ಎಲ್ಲ ಹಳಬರಿಗೆ ಗೊತ್ತಿರ್ಬೋದು, ನಮಗೊಂದು ಲ್ಯಾಂಡ್ ಮಾರ್ಕ್ ಅಂತ ಇರ್ತದೆ. ಅದು ಇನ್ ದೋಸ್ ಡೇಸ್ ಅದು ಚೇಂಜ್ ಆಗೋದೇ ಇಲ್ಲ. ಒಂದು ಮರ ಇದ್ದರೆ ಅದು ಅಲ್ಲಿ ಮರ ಒಂದು 50 ವರ್ಷ ಆದರೂ ಅಲ್ಲೇ ಇರ್ತದೆ. ನಾವೊಂದು ಆ ಜಾಗದಲ್ಲಿ ಇಳಿಬೇಕಂದ್ರೆ ಅದು ಅಲ್ಲೇ ಇರ್ತದೆ. ಬಟ್ ಈಗ ಆ ಲ್ಯಾಂಡ್ ಮಾರ್ಕ್ ಚೇಂಜ್ ಆಗ್ತಾ ಇರ್ತದೆ. ಆದಷ್ಟು ಬೇಗ ನಮಗೆ ಅದು ಆ ಗುರುತು ಸಿಗೋದಿಲ್ಲ, ಆ ಏರಿಯಾದ ಗುರುತು ಸಿಗೋದಿಲ್ಲ. ಇದು ಯಾಕೆ ಅಂತ ನಾವು ಕ್ವಶನ್ ಮಾಡಿದರೆ, ವಿ ಆರ್ ಚೇಂಜಿಂಗ್. ನಮ್ಮ ಲೈಫ್ ಈಗ ಭಾರಿ ಫಾಸ್ಟಾಗಿ ಚೇಂಜ್ ಆಗ್ತಾ ಇದೆ. ನಮಗೆ ಲುಕ್ ಕೂಡ ಹಾಗೆ, ನಮ್ಮ ಲುಕ್ ಕೂಡ ಚೇಂಜ್ ಆಗ್ತಾ ಇರಬೇಕು. ಅದ ಕಾರಣ ನಾನು ಯಾಕೆಂದರೆ ಹೇಳ್ತಾ ಇದ್ದೇನೆ ಅಂದರೆ, ಮೊದಲೆಲ್ಲ ಒಂದು ಜಾಯಿಂಟ್ ಫ್ಯಾಮಿಲಿ ಇತ್ತು, ಎಲ್ಲ ಕುಟುಂಬದವರು ಬರ್ತಾಯಿದ್ರು. ಒಂದು ಮದುವೆ ಸಮಾರಂಭ ಏನಾದರೂ ಇದ್ದರೆ ಒಂದು ಕುಟುಂಬದವರು ಬರ್ತಾಯಿದ್ರು. ಈ ಮೇಕಪ್ ಎಲ್ಲ ಇತ್ತು, ಮೊದಲಿನ ಕಾಲದಲ್ಲೇ ಇತ್ತು. ನಮ್ಮ ಪುರಾತನ ಕಾಲದಲ್ಲೇ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಮೇಕಪ್ ಮಾಡೋದೆಲ್ಲ. ಬಟ್ ಈ ರೀತಿಯಲ್ಲಿ ಇರಲಿಲ್ಲ. ಅಲ್ಲೆಲ್ಲ ಅಂದರೆ ನಮ್ಮ ಅಕ್ಕ ತಂಗಿಯರು ಅಥವಾ ಚಿಕ್ಕಮ್ಮ ದೊಡ್ಡಮ್ಮ ಯಾರಾದರೂ ಹತ್ತಿರದವರೆಲ್ಲ ಬಂದರು ಮೇಕಪ್ ಮಾಡ್ತಾಯಿದ್ರು. ಬಟ್ ಇವಾಗ ಟ್ರೆಂಡ್ ಚೇಂಜ್ ಆಗಿದೆ. ಬೆಳವಣಿಗೆ ಆಗುವಂಥ ಸುಳ್ಯಕ್ಕೆ ಇಂಥ ಒಂದು ಚೇಂಜಿಗೆ ಅಗತ್ಯವಾಗಿ ಪೂರಕವಾಗಿ ಇಂಥ ಒಂದು ಸೆಲೂನ್ ಇಲ್ಲಿ ಆಗಿದೆ. ಈ ಸಲೂನ್ನ ಬಗ್ಗೆ ಎಲ್ಲರೂ ಹೇರ್ ಕಟ್ಟಿಗೆ ಸೀಮಿತ ಅಲ್ಲ, ಅದು ನನಗೆ ಗೊತ್ತಿದೆ ಹೌ ಇಟ್ ವರ್ಕ್ಸ್ ಅಂತ.
ನಿಮಗೆ ಒಟ್ಟಾರೆಯಾಗಿ ಪ್ರಪಂಚದ ನಮ್ಮ ಒಂದು GDP ಅನ್ನು ತಗೊಂಡ್ರೆ ಅತ್ಯಂತ ಹೆಚ್ಚು ಖರ್ಚಾಗೋದು ಯಾಕಂದರೆ ಡಿಫೆನ್ಸಿಗೆ, ಆನಂತರ ಆಗೋದು ಮೆಡಿಕಲ್ಗೆ, ಥರ್ಡ್ ಪ್ಲೇಸಲ್ಲಿದೆ ನಮ್ಮ ಬ್ಯೂಟಿ ಇಂಡಸ್ಟ್ರಿ ಎಷ್ಟು ಎಕ್ಸ್ಪೆನ್ಸಿವ್ ಆಗಿದೆ, ಎಷ್ಟು ಮಾರ್ಕೆಟ್ ವ್ಯಾಲ್ಯೂ ಇದೆ ಅಂತ ಹೇಳಿದರೆ, ಸುಳ್ಯದಲ್ಲಿ ಇದೇ ಥರದ್ದು ಇಲ್ಲೇ ಪಕ್ಕದ ಸಿಟಿ ಸೆಂಟ್ರಲ್ಲಿ ಒಂದು ಆಯಿತು. ಡಿಂಟ್ ವರ್ಕ್ಔಟ್ ವೆಲ್ ಅವ್ರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಸರಿ ಇಲ್ವೋ ಏನೋ. ಕಾನ್ಸೆಪ್ಟನ್ನು ಇವರು ಒಳ್ಳೆ ಈ ಮೆಂಬರ್ಶಿಪ್ ಕಾರ್ಡ್ ಮುಖಾಂತರ ಇವರು ಮಾರ್ಕೆಟ್ ಮಾಡ್ತಾ ಇದ್ದಾರೆ, ತುಂಬ ಸಂತೋಷ ಅದು. ಸೊ ಐ ವುಡ್ ವೆರಿ ಮಚ್ ಹ್ಯಾಪಿ ಟು ಟೇಕ್ ಅ ಮೆಂಬರ್ಶಿಪ್. ಅದಿದ್ದರೆ ನಮಗೆ ಅಪಾಯಿಂಟ್ಮೆಂಟ್ ತೊಗೊಂಡು ನಮಗೆ ನಮ್ಮ ಹೊತ್ತಿಗೆ ಬರುವಂಥದ್ದು. ಬ್ಯೂಟಿ ಹೇರ್ ಕಟ್ಟಿಗೆ ಮಾತ್ರ ಸೀಮಿತ ಅಲ್ಲ, ಯಾವುದು ಪ್ರಾಡಕ್ಟನ್ನು ಯೂಸ್ ಮಾಡೋದು, ನಮ್ಮ ಸಲೂನು 100 ಐಟಮ್ಗಳಲ್ಲಿ ನಮ್ಮನ್ನು ನಾವು ಬಳಸಿಕೊಳ್ಳುವುದರ ಜೊತೆಗೆ ಸುಳ್ಯಕ್ಕೆ ಹೊಸತನ್ನು ಕೊಡಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಮತ್ತು ಯಾರು ಮಾಡ್ತಾ ಇದ್ದಾರೋ ಅವರಲ್ಲಿ ನಾನು ಕೇಳಿದಾಗ ಅವರು ದೇ ಆರ್ ಗುಡ್ ಎಟ್ ಇಟ್, ಅವರಿಗೆ ಗೊತ್ತಿದೆ ಅದರ ಬಗ್ಗೆ ಏನು ಮಾಡ್ತಾರೆ ಅಂತ ಹೇಳುವಂಥದ್ದು ಗೊತ್ತಿರುವುದು. ಯಾವುದೋ ವ್ಯವಹಾರ ಅವ ಮಾಡ್ತಾನೆ ಅಥವಾ ನನ್ನ ಹೆಂಡತಿಗೆ ಒಂದು ಕೆಲಸ ಇರಲಿ, ನನ್ನ ಗಂಡನಿಗೆ ಒಂದಿರಲಿ, ನನ್ನ ತಮ್ಮನಿಗೆ ಒಂದಿರಲಿ ಅಂತ ಹಾಗೆಲ್ಲ. ಸೊ ಹಾಗಾಗಿ ತಾನು ಗೊತ್ತಿರುವುದನ್ನು ಮಾಡುವುದಂಥ ಒಂದು ಒಳ್ಳೆಯ ವ್ಯವಹಾರವನ್ನು ಪ್ರಾರಂಭ ಮಾಡಿದ್ದಾರೆ. ನಿಮ್ಮನ್ನು ಮಾರ್ಕೆಟ್ ಮಾಡಲಿಕ್ಕೆ ನಾವು ಕೂಡ ಸಹಕಾರ ಮಾಡ್ತೇವೆ. ದಯವಿಟ್ಟು ನೀವು ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮಗಳ ಅಂದರೆ ಸ್ವಕಾಲ್ಡ್ ವರ್ತಕರ ಸಂಘದ ಮೆಂಬರ್ಶಿಪ್ಪನ್ನು ಕೂಡ ಪಡ್ಕೊಳ್ಬೇಕು ಎಂದು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ನಾವು ಕೂಡ ನಿಮ್ಮೊಂದಿಗೆ ಸೇರ್ತೇವೆ. ನಾವೊಂದು ಸುಮಾರು 3,800 ಮಂದಿ ವ್ಯಾಪಾರಿಗಳಿದ್ದೇವೆ, ಎಲ್ಲ ಥರದ ವ್ಯಾಪಾರಿಗಳಿದ್ದಾರೆ. ನಾವು ಕೂಡ ನಿಮ್ಮನ್ನು ಮಾರ್ಕೆಟ್ ಮಾಡ್ತೇವೆ. ಸೌಂದರ್ಯ ಎನ್ನುವುದು ಬರೀ ಮುಖದ ಮತ್ತು ಕಣ್ಣಿನ ಲೇಪನವಲ್ಲ, ಅದು ಒಂದು ಆತ್ಮವಿಶ್ವಾಸದ ಸಂಕೇತ ಅಂತ ನಾನು ಭಾವಿಸ್ತೇನೆ. ರೇಷ್ಮಾ ಮೇಡಮ್ನವರ ಮುಖದಲ್ಲೇ ಗೊತ್ತಾಗ್ತದೆ, ನಗು ಮುಖದಿಂದ ಅವರು ಸೇವೆಯನ್ನು ಖಂಡಿತ ಕೊಡ್ತಾರೆ. ಸೊ ಉತ್ತರ ಈ ಒಂದು ಸಂಸ್ಥೆ ಉತ್ತರ ಅಭಿವೃದ್ಧಿ ಆಗಲಿ ಅಂತ ಮುಂದೆ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಈ ಶಾಖೆಗಳು ಬೆಳೆಯಲಿ, ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತೇನೆ. ನಾನು ಈ ಸಂಸ್ಥೆಯ CEO ಆಗಿ ನಾನು ಹೇಳುವಂಥದ್ದು ಏನು ಅಂತ ಹೇಳಿದರೆ, ಪಾರ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಳ್ಯದಲ್ಲಿ ಬಹುಶಃ ಆಲ್ಮೋಸ್ಟ್ ಯಾವುದೇ ಕಟ್ಟಡಗಳಲ್ಲಿ ಕೂಡ ಪೂರ್ವ ನಿಗದಿತವಾಗಿ ಪಾರ್ಕಿಂಗನ್ನು ಇಟ್ಟಿರ್ತಕ್ಕಂಥ ವ್ಯವಸ್ಥೆಗಳಿಲ್ಲ. ಆದರೆ ಎಲ್ಲರ ಗಮನಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದರ ಹಿಂದುಗಡೆ ಕೇವಲ 10 ಹೆಜ್ಜೆ ಹಿಂದುಗಡೆ ನಿಮಗಾಗಿ 10 ಸೆಂಟ್ಸ್ 15 ಸೆಂಟ್ಸ್ಗಳ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಯಾರೇ ಬಂದರೂ ಕೂಡ ಇದರ ಹಿಂದುಗಡೆ ಪಾರ್ಕ್ ಮಾಡಿ ಇಲ್ಲೇ ಒಳದಾರಿಯಲ್ಲಿ ಬಂದರೆ ಕೇವಲ 4 ಹೆಜ್ಜೆ ಮಾತ್ರ ಈ ಸಂಸ್ಥೆಯನ್ನು ಖಂಡಿತ ಉಪಯೋಗ ಮಾಡಿಕೊಳ್ಬೋದು. ಬಹುಶಃ ಅಕ್ಷಯ್ ಸರ್ ಹೇಳಿದಾಗೆ ನಾವು ಕೂಡ ಇಷ್ಟಪಟ್ಟಿದ್ದೇವೆ. ಆ್ಯಕ್ಚುಲಿ ಇವರ ಇಷ್ಟೊಂದು ಸೆಟಪ್ಗಳನ್ನು ನೋಡಿದಾಗ ಮೊದಲಿಗೆ ಕಿಶನ್ ಅವರು ನಮ್ಮನ್ನು ಸಂಪರ್ಕ ಮಾಡಿದಾಗ ನಾನೇ ಅವರಿಗೆ ಆಫರ್ ಮಾಡಿದ್ದೆ, ನೀವು ಇದನ್ನು ಕಂಪ್ಲೀಟಾಗಿ ತೊಗೊಳ್ಬೋದೋ ಏನೋ ಅಂತೇಳಿ. ಅವರು ಒಂದು ಸಲ ಮನಸ್ಸು ಮಾಡಿದರು ಕೂಡ. ಆದರೆ ಮತ್ತೆ ಹೇಳಿದರು, ಫಸ್ಟ್ಗೆ ದಾನಪುಣ ಬುಕ್ಕ ಪೂರ ತೂಕ ಅಂತೇಳಿ ರೇಷ್ಮಕ್ಕೆ ನೆಗಾಡ್ತಾರೆ. ಬಹುಶಃ ಅವರ ಸಲಹೆ ಅಂತ ಕಾಣ್ತದೆ. ನಮ್ಮ ಎಲ್ಲರ ಒಂದು ಆಶೆ ಏನು ಅಂತೇಳಿದರೆ, ಈಗಾಗಲೇ ಅಕ್ಷಯ್ ಸರ್ ಹೇಳಿದಾಗೆ, ನಮ್ಮ ಅಧ್ಯಕ್ಷರು ಹೇಳಿದಾಗೆ, ನೀವು ಖಂಡಿತ ಈ ಕಾಂಪ್ಲೆಕ್ಸಲ್ಲಿ ಇದನ್ನು ಕೂಡ ತೆಗೆದುಕೊಂಡು ಅತ್ಯಂತ ವಿಸ್ತಾರವಾದ ರೀತಿಯಲ್ಲಿ ನಮ್ಮ ಸುಳ್ಯ ಜನತೆಗೆ ಹೊಸತಾಗಿರ್ತಕ್ಕಂಥ, ಬಹುಶಃ ಹೊಸತು ಅಂತ ಹೇಳಬೇಕಾಗ್ತದೆ, ಎಲ್ಲೇ ಒಂದು ಇದೆ ಅಂತೇಳಿ ಕೇಳಿಪಟ್ಟಿದ್ದೇವೆ. ಆದರೆ ಇಷ್ಟೊಂದು ಸಕಲ ಸಜ್ಜುವಿಕೆಯೊಂದಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಇಂಟೀರಿಯರ್ ಜೊತೆಗೆ ಮಾಡಿರ್ತಕ್ಕಂಥದ್ದು ಎಲ್ಲೂ ಇಲ್ಲ ಅಂತ ಹೇಳುವಂಥ ಅಭಿಪ್ರಾಯ ಕೂಡ ಕೇಳಿಪಟ್ಟಿದ್ದೇನೆ. ಹೆಚ್ಚಿನವರು ರೈತರು ಮತ್ತು ಕೃಷಿಕರೆಲ್ಲ ಇರುವ ಕಾರಣ, ಹಳ್ಳಿಯಿಂದ ಬರುವವರು ಇರುವ ಕಾರಣ ಎಲ್ಲರೂ ಎಂಕ್ಲಿಗೆ ಏತು ಕಮ್ಮಿ ಆಪುಂಡು ಅಡೆಗೆ ಒಪ್ಪಣಕ್ಕಲೇ ಜಾಸ್ತಿ ಇಪ್ಪಣ. ಅಂದರೆ ಅವರು ಕ್ವಾಲಿಟಿ ನೋಡೋದಿಲ್ಲ, ನಿಮ್ಮಲ್ಲಿ ಕ್ವಾಲಿಟಿ ಇರ್ತದೆ, ಸ್ಟ್ಯಾಂಡರ್ಡ್ ಇರ್ತದೆ. ರೈತರಿಗೆ ಬಂದಾಗ ಅವರಿಗೆ ಸ್ವಲ್ಪ ರಿಯಾಯಿತಿ ದರ ಬೇಕಾಗ್ತದೆ. ಹಾಗೆ ಇದೊಂದೊಂದು ಕನ್ನಡದಲ್ಲಿ ಒಂದು ಬೋರ್ಡ್ ಹಾಕಿದರೆ ಒಳ್ಳೆಯದು. ಕನ್ನಡದಲ್ಲಿ ಕೂಡ ಒಂದು ಬೋರ್ಡ್ ಹಾಕಿ ಅದಕ್ಕೆ ಜನರಿಗೆ ಹೆಚ್ಚು ಜನ ಆಕರ್ಷಣೆ ಮಾಡುವ ಹಾಗೆ ಮಾಡಿ ಅಂತೇಳಿ. ಯಾಕೆಂದರೆ ಸ್ಟೂಡೆಂಟ್ಸು ದೇಶ ವಿದೇಶಗಳಿಂದ ಕಲಿಯುವ ಸ್ಟೂಡೆಂಟ್ಸ್ಗಳಿದ್ದಾರೆ, ಅವರೆಲ್ಲ ಖಂಡಿತ ಇದನ್ನು ಉಪಯೋಗ ಮಾಡಿಕೊಳ್ತಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸುಳ್ಯಕ್ಕೆ ಅವಶ್ಯಕತೆ ಇರುವಂಥ ಈ ಒಂದು ವ್ಯವಸ್ಥೆಯನ್ನು ನೀವು 3 ಜನ ಸಹೋದರರು ಮತ್ತು ನಿಮ್ಮ ಕುಟುಂಬಸ್ಥರು ಸೇರಿ ಮಾಡಿದ್ದೀರಿ. ಇದಕ್ಕೆ ನಾನು ನಿಮ್ಮ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಅಂತೇಳಿ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಯಾವುದೇ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಬೇಕಾದ್ರೆ ಇವತ್ತಿಂದ ನಿನ್ನೆ ನೀವು ಪ್ರಾರಂಭ ಮಾಡಿರುವಂಥ ಉದ್ಯಮ ಅಲ್ಲ, ತುಂಬ ತಿಂಗಳುಗಳಿಂದ ಯೋಚನೆ ಮಾಡಿ ಪ್ರಾರಂಭ ಮಾಡಿರ್ಬೋದು. ಮಾಡುವಂಥ ಸಂದರ್ಭದ ಉತ್ಸಾಹ ಅದೇ ರೀತಿ ಮುಂದುವರೆದುಕೊಂಡು ಹೋಗಬೇಕು. ಬರೀ ನಂದು ಪ್ರಾರಂಭ ಆಗಿದೆ ಅಂತೇಳಿ ನಾವು ಸುಮ್ಮನೆ ಕೂತರೆ ಕೆಲಸ ಆಗಲಿಕ್ಕಿಲ್ಲ. ಬಹಳ ಉತ್ಸಾಹದಿಂದ ಅದಕ್ಕೆ ಸ್ವಲ್ಪ ಸಮಯವನ್ನು ಕೊಟ್ಟು 1-2 ವರ್ಷಗಳ ಕಾಲ ಅದರ ಹಿಂದೆ ಬಿದ್ದರೆ ಮಾತ್ರ ಯಾವುದೇ ಒಂದು ಸಂಸ್ಥೆ ಉತ್ತುಂಗವಾಗಿ ಉತ್ತಮವಾಗಿ ಬೆಳಲಿಕ್ಕೆ ಸಾಧ್ಯ ಇದೆ. ನಾನು ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಟ್ಟು ನಾವು ಏನಂತ ಹೇಳಿದರೆ, ಇವತ್ತು ಸುಕುಮಾರ್ ಹೇಳಿದಾಗೆ ಗ್ಲೋ ಅಪ್ ಅಂತೇಳಿದರೆ ಸೌಂದರ್ಯ ಎಲ್ಲರಲ್ಲಿ ಇದೆ, ಆದರೆ ಇದ್ದ ಸೌಂದರ್ಯವನ್ನು ಮತ್ತಷ್ಟು ಚೆನ್ನಾಗಿ ಮಾಡುವಂಥ ಒಂದು ದೃಷ್ಟಿಯಲ್ಲಿ ಒಂದು ಹೃದಯ ಭಾಗದಲ್ಲಿ ಇಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಭಾಳ ದೊಡ್ಡ ವಿಸ್ತಾರವಾಗಿರ್ತಕ್ಕಂಥ ಒಂದು ಕೊಠಡಿಯನ್ನು ನಿರ್ಮಾಣ ಮಾಡಿದ್ದೀರಿ. ಭಾಳ ಯಶಸ್ವಿಯಾಗಿ ಮೂಡಿ ಬರಲಿ. ಎಲ್ಲ ಮನೆತನಕ್ಕೆ ಒಂದು ಬಾರ್ಬರ್ ಅಂತ ಹೇಳಿದರೆ ಆ ಬಾರ್ಬರ್ ಹತ್ರವೇ ಹೋಗ್ತಿದ್ರು. ಇವತ್ತಿನವರೆಗೂ ಕೂಡ ಈಗ ಒಬ್ಬ ಇಲ್ಲಿಯ ಸುಳ್ಯದ ಪರಿಸರದಲ್ಲಿ ಯಾರೇ ವ್ಯಕ್ತಿ ಇದ್ದರೂ ಕೂಡ ಆ ಬಾರ್ಬರ್ ಅಂತ ಹೇಳಿದರೆ ಅದನ್ನು ಚೇಂಜ್ ಮಾಡಿಸಲಿಕ್ಕೆ ದೊಡ್ಡ ಕಷ್ಟದ ಕೆಲಸ. ಬೇರೆ ನಿಮಗೆ
ಹೋಟೆಲ್ ಚೇಂಜ್ ಆಗ್ತದೆ, ಬಟ್ಟೆ ಅಂಗಡಿ ಚೇಂಜ್ ಆಗ್ತದೆ. ಬಾರ್ಬರನ್ನು ಚೇಂಜ್ ಮಾಡೋದು ಇಟ್ಸ್ ಅ ಬಿಗ್ ಚಾಲೆಂಜ್ ಫಾರ್ ರೇಷ್ಮಾ ಆ್ಯಂಡ್ ಟೀಮ್. ಈ ಒಂದು ಹೊಸ ಒಂದು ಆವಿಷ್ಕಾರವನ್ನು ಸುಳ್ಯದಲ್ಲಿ ಮಾಡಿದ್ದಾರೆ ಅಂತೇಳಿದರೆ ಭಾಳ ಸಂತೋಷ ತಂದಿದೆ. ಬಹುಶಃ ಈ ಸಂಸ್ಥೆ ಭಾಳ ಯಶಸ್ಸನ್ನು ಕಾಣಬೇಕು. ನೀವು ಇದರ ಹಿಂದೆ ಒಳ್ಳೆಯ ಪ್ರಯತ್ನಗಳನ್ನು ಕೂಡ ಮಾಡಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್. ಇಂದು ತುಂಬ ಖುಷಿಯಾಗ್ತಾ ಇದೆ. ಬೆಳೆಯುತ್ತಿರುವಂತಹ ಸುಳ್ಯಕ್ಕೆ ಒಂದು ಹೊಸ ಉದ್ಯಮ ಅಂದರೆ ಗ್ಲೋ ಅಪ್ ಹೇಳುವಂಥ ಒಂದು ಪಾರ್ಲರ್ ಬಂದಿದೆ. ಎಲ್ರಿಗೂ ಕೂಡ ತುಂಬ ಖುಷಿ. ನಾವು ಇಂತಹ ಒಂದು ಸಲೂನನ್ನು ನೋಡಬೇಕಿದ್ರೆ ಮೊದಲು ದುಬೈ ಹೋಗಬೇಕಿತ್ತು, ಇಲ್ಲದ್ರೆ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಗೆ ಹೋಗಬೇಕಿತ್ತು. ಆದರೆ ಇವತ್ತು ಸುಳ್ಯದಂತಹ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆಯುತ್ತಿರುವಂತಹ ಸುಳ್ಯದಲ್ಲಿ ಬಹುಶಃ ಫ್ಯೂಚರ್ಗೆ ಬೇಕಾದದನ್ನು ಯಾವ ರೀತಿಯಲ್ಲಿ ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ, ತನ್ನ ಕೌಶಲ್ಯತೆಯನ್ನು ಇಲ್ಲದೇ ಇಂಜಿನಿಯರ್ ಇದನ್ನು ಮಾಡಿದ್ದಾರೆ. ಇಲ್ಲದ್ರೆ ಮಂಗಳೂರಿಂದ ಬೆಂಗಳೂರಿಂದ ಕರೆಸಬೇಕು. ನಮ್ಮದೇ ಇಂಜಿನಿಯರಿಂದ ನಮ್ಮದೇ ಜನ ನಮ್ಮದೇ ಕಟ್ಟಡದಲ್ಲಿ ಮಾಡುವಾಗ ಇದು ಭಾಳ ಸಂತೋಷ ಆಗ್ತದೆ. ಇದು ನಾಡಿನ ಅಭಿವೃದ್ಧಿಯಲ್ಲಿ ಒಂದು ದೊಡ್ಡ ಕೊಡುಗೆ. ಇದು ಖಂಡಿತವಾಗಿಯೂ ಬೆಳಿಬೇಕು.